ಹಲೋ ಗೇಮರ್ಸ್, ನಾನೇ ನಿಮ್ಮ ಎಷ್ಟೋ ರೇಟಿ ಮತ್ತೆ ಒಂದು ಹೊಸ ನ್ಯೂಸ್ ಸ್ಟೇಟ್ನ ವಿಡಿಯೋದೊಂದಿಗೆ. ಅದು ಡಾರ್ಕ್ ಮೋಡ್ ಇದೆ, ಕತ್ಲೆ ನೈಟ್ ವಿಷನ್ ಮೋಡ್ ಇದು. ಪಬ್ಜಿ ನ್ಯೂಸ್ ಸ್ಟೇಟಲ್ಲಿ ಫಸ್ಟು BGMI ಪಬ್ಜಿಲು ಇದೇ ಥರ ಬರ್ತಾಯಿತ್ತು. ಫಸ್ಟಲ್ಲಿ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಆಗೋ ಥರ ಬಿಸಿಲು ಬರೋ ಥರ. ಬಟ್ ಇದರಲ್ಲಿ ಮಾತ್ರ ಇದೆ. ಇವಾಗ BGMIಲೆಲ್ಲ ರಾತ್ರಿ ಎಲ್ಲ ಆಗಲ್ಲ. ಇದು ನೈಟ್ ಮೋಡ್ ಬಿದ್ದುಬಿಟ್ಟಿದೆ. ಇಳಿತಾ ಇದ್ದೀವಿ. ನೋಡಿದ ತಕ್ಷಣ ಪ್ಯಾಚ್ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ಸ್ಲೋ ಕಾಣಿಸುತ್ತೆ ಅಂತ. ಗೇಮ್ ಪ್ಲೇ ಲೆಂತ್ ಆಗಿಬಿಡುತ್ತೆ ಅಂತ. ಇಳಿದ ತಕ್ಷಣ ಒಳಗಡೆ ಹೋಗಿದ ತಕ್ಷಣ ಗನ್ ಸಿಕ್ತು, M7 ಸಿಕ್ತು, ಬ್ಯಾರಲ್. M7 ಎತ್ಕೊಂಡು ಎತ್ಕೊಂಡು ಸ್ವಲ್ಪ ಲೂಟ್ ಮಾಡಿದ ತಕ್ಷಣ ನಿಮಗೆ ಹೊಡೆಯೋಣ ಅಂತ ಹುಡುಕ್ತಾ ಇದ್ದೆ. ಎಲ್ಲಿ ಬರ್ತಾವ್ರಪ್ಪ, ಇಲ್ಲಿ ತುಂಬ ಜನ ಇಳಿದಿದ್ರು ನಿಮಗೆ. ನನ್ನ ಟೀಮೇಟ್ ಇದ್ರು. ಏನಕ್ಕಪ್ಪ ನ್ಯೂಸ್ ಸ್ಟಾರ್ಟ್ ಆಡುತ್ತಿದೆ ನೀವು ಇವಾಗ ಅಂದರೆ BGMI ತುಂಬ ಲ್ಯಾಗ್ ಆಗ್ತದೆ, ಮತ್ತು ಇದು ಜಾಸ್ತಿ ಚೆನ್ನಾಗಿಲ್ಲ ಇವಾಗ. ಅಲ್ಲಿ ಎನಿಮಿ ಹೊಡಿತಾ ಇದೆ ನೋಡಿ, ಎನಿಮಿ ಹೊಡೆದ ಡ್ಯಾಮೇಜ್ ಹೆವಿ ಆಗೋಯ್ತು. ಇಲ್ಲಿ ಮಾಡ್ಕೊಂಡು ಒಂದು ಸ್ಮೋಕ್ ಹಾಕ್ಬಿಟ್ಟು ಆ ಕಡೆಯಿಂದ ಬರೋದ. ಅಲ್ಲಿದ್ದಾನೆ ಎನಿಮಿ. ಕಡೆಯಿಂದ ಹೊಡೆದೆ, ಆ ಕಡೆಯಿಂದ ನಮ್ಮ ಟೀಮೇಟ್ ಆ ಕಡೆಯಿಂದ ಅವನ ಹತ್ರನೇ ಎಳಿತಾನೆ. ಅದು ಸ್ಮೋಕ್ ಆಗ್ತಾಯಿದೆ. ಅದು ನಾರ್ಮಲ್ ಸ್ಮೋಕ್ ಅಲ್ಲ, ಅದು ಪಾಯ್ಸನ್ ಸ್ಮೋಕ್. ಅದು ಇದರಲ್ಲಿ ಪಾಯ್ಸನ್ ಸ್ಮೋಕ್ ಇದೆ ನಾರ್ಮಲ್ ಸ್ಮೋಕ್ ಜೊತೆ. ಪಾಯ್ಸನ್ ಸ್ಮೋಕ್ ಆಗಿದ್ರೆ ಸ್ಮೋಕ್ ಹೊರಗಡೆ ಇದ್ರೂ ಸೋತೈತೆ. ಅಲ್ಲಿ ಹೊಡಿತಾ ಇದೆ ನಂಬರ್ 3. ಈಗ ಹೊಡೆಯಕ್ಕೆ ಬಂದು ಅಲ್ಲಿ ನಾಕೌಟ್ ಮಾಡಿದ ತಕ್ಷಣ ಇದರಲ್ಲಿ ಆಟೋ ರೀಕಾಲ್ ಇದೆ. ಅಂದರೆ ಒಂದ್ಸರಿ ಸತ್ತಿದ ತಕ್ಷಣ ಇನ್ನೊಂದ್ಸರಿ ರೀಕಾಲ್ ಆಗುತ್ತೆ ಆಟೋಮೆಟಿಕ್ಕು. ಇನ್ನೊಂದ್ಸರಿ ಬೇಕು ಅಂದರೆ ಗ್ರೀನ್ ಫ್ಲೇಯರ್ ಅಂತ ಬಿಟ್ಟಿದ್ದಾರೆ ಇದರಲ್ಲಿ. ಅದು ಇದ್ರೆ ತೋರಿಸ್ತೀನಿ ಸಿಕ್ಕಿದ್ರೆ. ಗ್ರೀನ್ ಫ್ಲೇಯರ್ ಹೊಡೆದ್ರೆ ನಿಮ್ಮ ಟೀಮೇಟ್ ಯಾರು ಹೇಳ್ತಾರೆ ಅವರೆಲ್ಲ ಮತ್ತೆ ರೀಕಾಲ್ ಆಗ್ತಾರೆ. ಇದೆ ನಿಮ್ಮ ಮೇಲ್ಗಡೆ ನಮ್ಮ ಟೀಮೇಟ್ ಕೊಡ್ಬಿಟ್ಟ ನೋಡಿ ಎಷ್ಟು ಹೊಡಿತೀನಿ. ಇದು ಹೊಸ ಗನ್ MG3 ಥರ, ಬಟ್ 50 ಬುಲೆಟ್ ಇರುತ್ತೆ ಇದರಲ್ಲಿ. ಬಂದ ಕೊಡೋ ಟೈಮ್ಗೆ ಒಬ್ಬ ನೋಡಿದೆ, ಅವ್ರ ಟೀಮೇಟ್ನ ಕ್ಲಿಯರ್ ಮಾಡ್ಕೋತೀನಿ. ಇನ್ನೊಬ್ಬ ಹೊಡೆಯೋ ಅಷ್ಟೊತ್ತಿಗೆ ಬುಲೆಟ್ ಖಾಲಿ ಆಗ್ಬಿಡುತ್ತೆ. ಇದು ರೋಲ್ ಆಗ್ಬಿಡುತ್ತೆ, ರೀಕಾಲ್ ಆಗೋ ಬದಲು. ಅದೇ ಚಾನ್ಸಲ್ಲಿ ಹೊಡ್ಕೊಬಿಡ್ತಾನೆ. ಈಗ ಮತ್ತೆ ರೀಕಾಲ್ ಆಗಿ ಅಲ್ಲೇ ಹಿಡಿತೀನಿ. ಅಲ್ಲೇ ಹಿಡ್ದು ರಿವೆಂಜ್ ತಗೋಬೇಕಲ್ಲ, ಅದಕ್ಕೆ ಹೋಯ್ತಾ ಇದ್ದೀವಿ ಅಲ್ಲಿಗೆ. ಮೇಲ್ಗಡೆ ಹತ್ತಿ ಲೂಟ್ ಮಾಡಿದ ತಕ್ಷಣ ಇಲ್ಲೇ ಇರ್ತಾರೆ ಅವರಿಬ್ರು, ಮತ್ತೆ ರೆಸ್ಟ್ ಮಾಡಕ್ಕೆ ಬರ್ತಾರೆ. ರೆಸ್ಟ್ ಮಾಡಕ್ಕೆ ಬರೋದು ತೋರಿಸ್ತೀನಿ. ಇರ್ತಾರೆ ಅವರು ಇಬ್ರು ಬರ್ತಾರೆ ಲೂಟ್ ಮಾಡಿದ ತಕ್ಷಣ. ಇಲ್ಲೇ ಕಾಯ್ಕೊಂಡು ಕೂತಿರ್ತೀನಿ, ಮೆಟ್ಲ ಹತ್ರ ಬರ್ತಾ ಇರ್ತಾರೆ ಇಬ್ರು. ಸೌಂಡ್ ಕೇಳಿಸ್ತಾ ಇದೆ ಅಂತ ಒಬ್ಬ ಇಬ್ರು ಬಂದರು ಒಟ್ಟಿಗೆ. ಒಬ್ಬ ನಾಕಾದ, ಇನ್ನೊಬ್ಬ ನಾಕಾದ. ಇಬ್ರು ನಾಕೊಟ್ಟೋದ್ರು. ಇವನೇ ಫಸ್ಟ್ ಹೊಡೆದಿದ್ದು. ಇಬ್ರು ಕ್ಲಿಯರ್. ಡೀಲ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಝೋನ್ ಬಂದಿರುತ್ತಿಲ್ಲ ಆಲ್ರೆಡಿ. ಕಾರ್ ಎತ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಲ್ ಮಾಡೋದಾಗ್ತೀವಿ ಇದರಲ್ಲಿ. ಹೀಲ್ ಮಾಡ್ಕೊಳ್ಳೋವಾಗ ಸ್ಟೇರಿಂಗ್ ಬಟನ್ ತಿರುಗಿಸೋದು ಹೀಲ್ ಕಟ್ ಆಗೋಯ್ತದೆ. ಮತ್ತೆ ಝೋನ್ ಒಳಗಡೆ ಹೋಗಿದ ತಕ್ಷಣ ಅಪಾರ್ಟ್ಮೆಂಟ್ ಹತ್ರ ಹೋಗ್ತೀವಿ ಇಬ್ರು. ಅಪಾರ್ಟ್ಮೆಂಟ್ ಹತ್ರ ಎನಿಮಿ ಇರ್ತಾನೆ. ಇಲ್ಲಿ ಮೇಲ್ಗಡೆ ಒಬ್ಬ ಹುಡಿಕೊಂಡು ಮೇಲ್ಗಡೆ ಹೋಗದ. ಮೇಲ್ಗಡೆ ಎಲ್ಲ ರೂಮಲ್ಲಿ ಹುಡುಕ್ತಾ ಇರ್ತೀವಿ, ಮೇಲ್ಗಡೆ ಇಬ್ರು ಹೋಗೋದಂತ. ರೂಮಲ್ಲೆಲ್ಲ ಹುಡ್ಕೋದ್ರೂ ಸಿಗಲ್ಲ. ಇನ್ನು ಮೇಲ್ಗಡೆ ಅಲ್ಲೊಂದು ಹೋಗಿ ಹುಡುಕ್ತೀವಿ. ಕೂಡಿಬಿಡೋದು. ಕಿಟಕಿಯಿಂದ ನೆಗದಿ ಕೆಳಗಡೆ ಹೋದ್ರೆ ಅವ್ನು ಆಲ್ರೆಡಿ ನಮ್ಮದೇ ಕಾರ್ ಎತ್ಕೊಂಡು ದೇಪ್ಕೊಂಡು ಓಡ್ತಾ ಇರ್ತಾನೆ. ಕಾರ್ ಎಷ್ಟು ಬೇಗ ಬ್ಲಾಸ್ಟ್ ಆಯ್ತದೆ ಅಂದರೆ ಇದರಲ್ಲಿ ಹೊಡೆದಿದ ತಕ್ಷಣ ಅವ್ನು ಕಾರ್ ಸಹಿತ ಅವನು ನೋಡ್ಬೋದಾಗ ಆ ಟೀಮ್ ಫುಲ್ ಎಲ್ಲ ಎನಿಮೇಷನ್ ಐತಿ. ಅವ್ನು ನಾಕೌಟಾಗಿ ಅಲ್ಲೇ ಬಿಚ್ಚಿರ್ತಾನೆ. ಇದು ಕಾಣಿಸ್ತಾ ಇದೆ ಅನ್ಕೋತೀನಲ್ಲ. ಅವನು ಕ್ಲಿಯರ್ ಆಯಿತು. ಅವನು ಕ್ಲಿಯರ್ ಆಗಿದ ತಕ್ಷಣ ಸ್ವಲ್ಪ ಬ್ಲಡ್ ಲೋಡ್ ಇನ್ನೊಬ್ಬ ಓಡ್ ಬರ್ತಿರ್ತಾನೆ ನೋಡಿ.
ಇನ್ನೊಬ್ಬ ಇಲ್ಲೇ ಇರ್ತಾನೆ ಮನೇಲಿ, ಅವ್ನ ಟೀಮೇಟ್ಸ್ ಸಾಯಿಸ್ತಾನೆ. ಡೋಂಟ್ ಮಾಡಿ ರೀಕಾಲ್ ಮಾಡಿರ್ತಾನಲ್ಲ, ಅವ್ನ ಟೀಮೇಟ್ಸ್ ಸಾಯಿಸ್ಕೊಂಡೆ ನಾನು. ಇವಾಗ ತಾನೇ ಹೇಳಿತ್ತು ಲಾಸ್ಟ್ ಝೋನಲ್ಲಿ. ಈಗ ನಮ್ಮ ಟೀಮೇಟ್ಗೆ ಡ್ರೋನ್ ಹಾಕ್ಬಿಟ್ಟು ಫ್ಲೇಯರ್ ತಗೋತೀನಿ. ಇದೇ ಗ್ರೀನ್ ಫ್ಲೇಯರ್, ಇದು ನೋಡಿದ್ರೆ ರೀಕಾಲ್ ಆಯ್ತು ನಿಮ್ಮ ಟೀಮೇಟು. ಲಾಸ್ಟ್ ಝೋನ್ ತನಕ ವರ್ಕ್ ಆಗುತ್ತೆ ಅದು. ಅವ್ನು ರೀಕಾಲ್ ಮಾಡಿಬಿಟ್ಟು ನಾನು ಝೋನ್ ಒಳಗಡೆ ಹೋಗ್ತೀನಿ. ಇವಾಗ ಅಲ್ಲೆಲ್ಲ ಇರ್ತಾನೆ ಏನಿದೆ. ಲಾಸ್ಟ್ ಎನಿಮಿ ಓಡ್ತಾ ಇದೆ ನೋಡಿ. ಅವ್ನು ಹೊಡೆದಿದ ತಕ್ಷಣ ಮ್ಯಾಚ್ ವಿನ್ ದ ಮ್ಯಾಚ್. ಇಷ್ಟೇ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.